11th हिंदी नोट्स। दुनिया में पहला मकान। लेखिका डॉक्टर विजया गुप्ता। लेखिका परिचय। लेखिका डॉक्टर विजया गुप्ता, जन्म 21 दिसंबर 1946। स्थान नहीं दिया गया है। ಶಿಕ್ಷಾ ಲೈಬ್ರರಿ ಸೈನ್ಸ್ में ಸ್ನಾತಕೋತ್ತರ PhD। ಲೈಬ್ರರಿ ಸೈನ್ಸ್ನಲ್ಲಿ ಇವರು ಸ್ನಾತಕೋತ್ತರ ಅಂದರೆ MA ಪದವಿಯನ್ನು ಮತ್ತು PhDಯನ್ನು ಪಡೆದಿದ್ದಾರೆ। ಸೇವಾ ಕುರುಕ್ಷೇತ್ರ ವಿಶ್ವವಿದ್ಯಾಲಯ में हिंदी प्राध्यापक। ಕುರುಕ್ಷೇತ್ರ ಹಿಂದಿ ವಿಶ್ವವಿದ್ಯಾಲಯದಲ್ಲಿ ಹಿಂದಿ ಪ್ರಾಧ್ಯಾಪಕರಾಗಿ, ಗಾಂಧಿ ನ್ಯಾಷನಲ್ ಮ್ಯೂಸಿಯಂ तथा दिल्ली विश्वविद्यालय में लाइब्रेरियन। ಗಾಂಧಿ ನ್ಯಾಷನಲ್ ಮ್ಯೂಸಿಯಂ तथा ದೆಹಲಿ ವಿಶ್ವವಿದ್ಯಾನಿಲಯದಲ್ಲಿ ಲೈಬ್ರೇರಿಯನ್ ಆಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ। ಪ್ರಕಾಶಿತ ಪುಸ್ತಕೆ ಪ್ರಕಟಿತ ಪುಸ್ತಕಗಳು ಹಮಾರೆ ಬಹದ್ದೂರ್ ಬಚ್ಚೆ, दोस्ती किताबों से, बाल कहानी संग्रह, दुनिया में पहला मकान, टेलीफोन की मरम्मत आदि इत्यादि। शब्दार्थ। मकान घर मने, रत्ती थोड़ा स्वल्प, खुद स्वयं स्ವಂತ, हड्डी मूಳೆ, मुश्किल कष्ट, तय करना निश्चय करना निर्धरिसु, मजबूत दृढ़ गट्टियादा, गाड़ना गड्ढा खोदकर उसमें कोई वस्तु रखकर मिट्टी से ढकना, हूಳುವುದು पतली दुबली ತೆಳ್ಳನೆಯ, तालाब सरोवर ಕೆರೆ, किस्म प्रकार प्रकाರದ, तरीका ರೀತಿ ढंग विधान, गोले वृत्त दुंडनेಯ गोलाकृतिಯ। एक वाक्य में उत्तर लिखिए। सिंगफो आदिवासी कहाँ रहते थे? ಸಿಂಗ್ಫೋ ಆದಿವಾಸಿ ಪೂರ್ವೋತ್ತರ ಭಾರತ में रहते थे। ಸಿಂಗ್ಫೋ ಆದಿವಾಸಿಗಳು ಎಲ್ಲಿರ್ತಾ ಇದ್ರು? ಅವರು ಪೂರ್ವೋತ್ತರ ಭಾರತದಲ್ಲಿ ಇರ್ತಾ ಇದ್ರು। दो, सबसे पहले आदमी को मकान बनाना किसने सिखाया? ಮೊಟ್ಟ ಮೊದಲಿಗೆ ಮನುಷ್ಯನಿಗೆ ಮನೆಯನ್ನು ಕಟ್ಟುವುದನ್ನು ಕಲಿಸಿದವರು ಯಾರು? उत्तर, सबसे पहले आदमी को मकान बनाना बहुत से पशुओं ने सिखाया। ಮೊಟ್ಟ ಮೊದಲಿಗೆ ಮನೆ ಕಟ್ಟುವುದನ್ನು ಬಹಳಷ್ಟು ಪಶುಗಳು ಕಲಿಸಿದವು। 3, मकान के बारे में पूछताछ करने दोनों दोस्त कहाँ चल पड़े? ಮನೆಯ ಬಗ್ಗೆ ವಿಚಾರಿಸುತ್ತಾ ಇಬ್ಬರು ಸ್ನೇಹಿತರು ಎಲ್ಲಿಗೆ ಬಂದರು? उत्तर, मकान के बारे में पूछताछ करने दोनों दोस्त जंगल की ओर चल पड़े। ಅವರಿಬ್ಬರು ಕಾಡಿನತ್ತ ಹೊರಟರು। 4, दोस्तों की मुलाकात सबसे पहले किससे हुई? ಸ್ನೇಹಿತರು ಮೊಟ್ಟ ಮೊದಲಿಗೆ ಯಾವ ಪ್ರಾಣಿಯನ್ನು ಭೇಟಿಯಾದರು? दोस्तों की मुलाकात सबसे पहले हाथी से हुई। ಅವರು ಆನೆಯನ್ನು ಭೇಟಿಯಾದರು। 5, दोस्तों ने क्या क्या तय किया? ಸ್ನೇಹಿತರು ಏನನ್ನು ನಿರ್ಧರಿಸಿದರು? दोस्तों ने तय किया कि वे मकान बनाएंगे। ಅವರು ಮನೆ ಕಟ್ಟಬೇಕು ಎಂದು ನಿರ್ಧರಿಸಿದರು। 6, हाथी से उत्तर पाकर दोस्त किससे मिले? ಆನೆಯಿಂದ ಉತ್ತರವನ್ನು ಪಡೆದ ನಂತರ ಸ್ನೇಹಿತರು ಯಾರನ್ನು ಭೇಟಿಯಾದರು? उत्तर, हाथी से उत्तर पाकर दोस्त सांप से मिले। ಅವರು ನಂತರ ಹಾವನ್ನು ಭೇಟಿಯಾದರು। सब जानवरों की बातें सुनकर दोस्तों ने क्या किया? ಎಲ್ಲ ಪ್ರಾಣಿಗಳ ಮಾತನ್ನು ಕೇಳಿ ಸ್ನೇಹಿತರು ಏನು ಮಾಡಿದರು? उत्तर, सब जानवरों की बातें सुनकर दोस्तों ने मकान बनाया। ಅವರು ಮನೆಯನ್ನು ಕಟ್ಟಿದರು। 2-3 वाक्यों में उत्तर लिखिए। 2-3 ವಾಕ್ಯಗಳಲ್ಲಿ ಉತ್ತರಿಸಿ। ಲಾಲಿಮ್ और ಕಿಂಚಾ ಲಾಲಿದಾಮ್ ಜಂಗಲ್ ಕಿ ಓರ್ ಕ್ಯೋ ಚಲ್ ಪಡೆ? ಲಾಲಿಮ್ ಮತ್ತು ಕಿಂಚಾ ಲಾಲಿದಾಮ್ ಇವರಿಬ್ಬರು ಸ್ನೇಹಿತರು ಕಾಡಿನತ್ತ ಯಾಕೆ ಹೊರಟರು? उत्तर, ಲಾಲಿಮ್ और ಕಿಂಚಾ ಲಾಲಿದಾಮ್ ನೆ ತೈ ಕಿಯಾ ಕಿ ವೆ ಮಕಾನ್ ಬನಾಯೆಂಗೆ। ಮನೆ ಕಟ್ಟಬೇಕು ಅಂತ ಅವ್ರು ಬಯಸಿದ್ರು। ಮುಷ್ಕಿಲ್ ಯಹ ಥಿ ಕಿ ವೆ ನಹಿ ಜಾನ್ತೆ ಥೇ ಕಿ ಮಕಾನ್ ಕೈಸೆ ಬನಾಯಾ ಜಾತಾ ಹೈ। ಅವ್ರ ಮುಂದೆ ಇದ್ದ ಕಷ್ಟ ಏನಪ್ಪ ಅಂದರೆ ಅವರಿಗೆ ಹೇಗೆ ಮನೆ ಕಟ್ಟಬೇಕು ಅಂತ ಗೊತ್ತಿರಲಿಲ್ಲ। इसलिए वे पशुओं से पूछताछ करने के लिए जंगल की ओर चल पड़े। ಆದ್ದರಿಂದ ಅವರು ಪಶುಗಳಿಗೆ ವಿಚಾರಿಸಲು ಕಾಡಿನತ್ತ ಹೊರಟರು। लालिम और किंचा लालिदाम मकान बनाना चाहते थे, पशुओं से पूछताछ करने के लिए वे जंगल की ओर चल पड़े ಅಂತ ಈ ರೀತಿಯಾದರೂ ಬರಿಬಹುದು। 2, दोस्तों ने हाथी से किसकी चर्चा की? ಸ್ನೇಹಿತರು ಆನೆಯೊಂದಿಗೆ ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡಿದರು? उत्तर, दोनों दोस्त एक मकान बनाना चाहते थे। ಇಬ್ಬರು ಸ್ನೇಹಿತರು ಒಂದು ಮನೆ ಕಟ್ಟಬೇಕಾಗಿತ್ತು। इसलिए दोस्तों ने हाथी के साथ मकान कैसे बनाया जाता है इसके बारे में चर्चा की। ಆದ್ದರಿಂದ ಸ್ನೇಹಿತರು ಮನೆ ಹೇಗೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ
ಚರ್ಚೆ ಮಾಡಿದ್ರು ಆನೆಯ ಜೊತೆಗೆ. 3. हाथी ने दोस्तों को क्या उत्तर दिया? आने स्नेहितरिगे ಏನು ಉತ್ತರ ಕೊಡ್ತು? उत्तर, हाथी ने उत्तर दिया कि पेड़ों से उसके पैर जैसे लकड़ी के मोटे और मजबूत गोले काट लो. ಆನೆ ಏನು ಉತ್ತರ ಕೊಡ್ತು ಅಂದರೆ, ಮರಗಳಿಂದ ಅದರ ಕಾಲುಗಳಂತಹ ದಪ್ಪನೆಯ ಕಂಬದಂತಹ ತೊಲೆಗಳನ್ನು ಕೊಯ್ದುಕೊಳ್ಳ್ರಿ. ಲಕಡಿಕೆ ಮೋಟೆ ಅವ್ರ ಮಜಬೂತ್ ಗೋಲೆ, ಕಟ್ಟಿಗೆಯ ದಪ್ಪನೆಯ ಮತ್ತು ಗಟ್ಟಿಯಾದ ಗೋಳಗಳನ್ನು ಕೊಯ್ದುಕೊಳ್ಳಿ ಅಂತ ಹೇಳ್ತು. ಇಸೆ ಹಾಗೆ ಉಸೆ ಕುಚ್ ಪತಾ ನಹಿ ಹೈ, ಇದರ ನಂತರ ಅದಕ್ಕೇನು ಗೊತ್ತಿರಲಿಲ್ಲ. 4. दोस्तों ने किन किन जानवरों से मुलाकात की? ಸ್ನೇಹಿತರು ಯಾವ ಯಾವ ಪ್ರಾಣಿಗಳನ್ನು ಭೇಟಿಯಾದರು? ಉತ್ತರ, दोस्तों ने निम्न जानवरों से मुलाकात की. ಸ್ನೇಹಿತರು ಕೆಳಗಿನ ಪ್ರಾಣಿಗಳನ್ನ ಭೇಟಿಯಾದರು. ಹಾಥಿ, ಸಾಂಪ್, ಭೈಂಸ್ और ಮछली. ಆನೆ, ಸರ್ಪ, ಹಾವು, ಭೈಂಸ್, ಎಮ್ಮೆ ಮತ್ತು ಮछली, ಮೀನು. 3-4 वाक्यों में उत्तर लिखिए. सांप ने दोस्तों को क्या सुझाव दिया? ಹಾವು ಸ್ನೇಹಿತರಿಗೆ ಏನು ಸಲಹೆಯನ್ನು ಕೊಡ್ತು? उत्तर, सांप ने दोस्तों को सुझाव दिया कि ऐसा करो कि लकड़ी ऐसी पतली और लंबी काटो जैसा मैं हूँ. ಹಾವು ಏನು ಹೇಳ್ತು ಅಂದರೆ, ಏನು ಸಲಹೆಯನ್ನು ಕೊಡ್ತು ಅಂದರೆ, ನಾನು ಹೇಗಿದ್ದೀನೋ ಆ ರೀತಿಯ ತೆಳ್ಳನೆಯ ಉದ್ದನೆಯ ಕಟ್ಟಿಗೆಗಳನ್ನು ಕೊಯ್ದುಕೊಳ್ಳಿ. दोस्तों ने पूछा इसके बाद फिर क्या करना पड़ेगा? ಇದರ ನಂತರ ಏನು ಮಾಡಬೇಕು ಅಂತ ಸ್ನೇಹಿತರು ಕೇಳಿದರು. सांप ने कहा आगे की बात मैं नहीं जानता, मुझे रत्ती भर पता नहीं. ಮುಂದಿನ ವಿಷಯ ನನಗೆ ಗೊತ್ತಿಲ್ಲ, ನನಗೆ ಇದ್ರ ಬಗ್ಗೆ ಸ್ವಲ್ಪನೂ ಮಾಹಿತಿ ಇಲ್ಲ. 2. भैंस के पंजर से दोस्तों को क्या जानकारी मिली? ಎಮ್ಮೆಯ ಪಂಜರದಿಂದ ಅಂದರೆ ಅಸ್ಥಿ ಪಂಜರದಿಂದ ಸ್ನೇಹಿತರಿಗೆ ಯಾವ ಮಾಹಿತಿ ಸಿಕ್ತು? उत्तर, भैंस के पंजर से दोस्तों को यह जानकारी मिली कि जैसे भैंस के पंजर में 4 पैरों पर हड्डियां पड़ी है, उसी तरह 4 मोटे गोले जमीन में गाड़कर उन पर पतली और लंबी लकड़ियों से छप्पर का पंजर बनाना चाहिए. ಎಮ್ಮೆಯ ಪಂಜರದಿಂದ ಸ್ನೇಹಿತರಿಗೆ ಏನು ಮಾಹಿತಿ ಸಿಕ್ತು ಅಂದರೆ, ಎಮ್ಮೆಯ ಪಂಜರದಲ್ಲಿ ಯಾವ ರೀತಿ 4 ಕಾಲುಗಳ ಮೇಲೆ ಮೂಳೆಗಳು ಇವೆಯೋ ಅದೇ ರೀತಿ 4 ದಪ್ಪನೆಯ ದಿಮ್ಮಿಗಳನ್ನು ನೆಲದಲ್ಲಿ ಹೂತುಬಿಟ್ಟು ಅದರ ಮೇಲೆ ಉದ್ದನೆಯ ಕಟ್ಟಿಗೆಗಳನ್ನು ಚಪ್ಪರದಂತೆ ಹಾಸಿ ಒಂದು ಪಂಜರದಂತೆ ಮಾಡಬೇಕು. 3. मछली ने दोस्तों के प्रश्न का क्या जवाब दिया? ಮೀನು ಸ್ನೇಹಿತರ ಪ್ರಶ್ನೆಗೆ ಏನು ಉತ್ತರ ಕೊಡ್ತು? उत्तर, मछली ने दोस्तों के प्रश्न का जवाब इस प्रकार दिया. ಈ ರೀತಿ ಉತ್ತರ ಕೊಡ್ತು. आप लोग जरा मेरी पीठ की पट्टियां ध्यान से देख लो. ನೀವು ಸ್ವಲ್ಪ ಗಮನವಿಟ್ಟು ನನ್ನ ಬೆನ್ನಿನ ಮೇಲಿರ್ತಕ್ಕಂಥ ಪಟ್ಟಿಗಳನ್ನು ನೋಡ್ಕೊಳ್ಳಿ. फिर पेड़ों से बहुत सी पत्तियां तोड़ लो. ಅದೇ ರೀತಿ ಮರಗಳಿಂದ ಎಲೆಗಳನ್ನು ಕಿತ್ಕೊಳ್ಳಿ. इन पत्तियों को छप्पर पर, ಈ ಎಲೆಗಳನ್ನು ಆ ಚಪ್ಪರದ ಮೇಲೆ ಉಸಿ ತರಹ ಜಮಾದೋ, ಅದೇ ರೀತಿ ನೀವು ಜೋಡಿಸಿ. ಜೈಸಾ ಮೇರಿ ಪೀಠ್ ಪರ್ ಪಟ್ಟಿಯಾ ಹೇ, ನನ್ನ ಬೆನ್ನ ಮೇಲೆ ಯಾವ ರೀತಿ ಪಟ್ಟಿಗಳಿದಾವೋ ಅದೇ ರೀತಿ ಜೋಡಿಸಿ ಅಂತ ಮೀನು ಹೇಳ್ತು. 4वां मेन क्वेश्चन, अनुरूपता. हाथी जंगली जानवर, भैंस पालतू जानवर. 2. मछली पानी, पानी उसका निवास है. सांप बिल, ಹುತ್ತದಲ್ಲಿ ಇರುತ್ತೆ. ಪಾಲ್ತು ಜಾನುವಾರು ಅಂದರೆ ಸಾಕು ಪ್ರಾಣಿ. ಮछली ತೈರ್ನ, ಮೀನು ಈಜುತ್ತದೆ. ಸಾಂಪ್ ರೇಂಗ್ನ, ಅದು ತೆವಳುತ್ತದೆ, ಹಾವು. ಹಾಥಿ ಸೋಂಡ್, ಆನೆಗೆ ಸೊಂಡಿಲು ಇದೆ. ಭೈಂಸ್ ನಾಸಿಕಾ छिद्र, उसका नासिक रंध्र होता है. 5. अन्य वचन रूप लिखिए. अन्य वचन ರೂಪಗಳನ್ನು ಬರೆಯಿರಿ. ಕಹಾನಿ, ಕಹಾನಿಯಾ. ಗುಫಾ, ಗುಫಾಯೆ. ಗುಫಾ ಅಂದರೆ ಗವಿ, ಗುಹೆ. ಕಹಾನಿ ಅಂದರೆ ಕಥೆ. ಪೇಡ್ ಮರ, ಪೇಡ್. ಪತ್ತಿ, ಪತ್ತಿಯ, ಎಲೆಗಳು. ಹಡ್ಡಿ, ಮೂಳೆ, ಹಡ್ಡಿಯ, ಮೂಳೆಗಳು. ಮछली, ಮೀನು, ಮछलिಯ. ಇಂಗ್ಲೀಷ್ನಲ್ಲಿ ಅದನ್ನು ಫಿಶ್ಗೆ ಫಿಶ್ ಅಂತಾನೆ ಬಳಸ್ತಾರೆ. ಲಕಡಿ, ಲಕಡಿಯ, ಕಟ್ಟಿಗೆ. ಪಟ್ಟಿ, ಪಟ್ಟಿಯ. लोग, ಜನ. ಏಕವಚನ और बहुवचन दोनों में लोग लोग ही हैं. घर, घर. घर ಅನ್ನೋ ಶಬ್ದನೂ ಸಹ ಅಷ್ಟೇ, ಏಕವಚನ ಮತ್ತು ಬಹುವಚನದಲ್ಲಿ ಸೇಮ್. 6वां ಮುಖ್ಯ ಪ್ರಶ್ನೆ, ಅನ್ಯಲಿಂಗ ರೂಪ ಲಿಖಿಯೇ. ಅನ್ಯಲಿಂಗ ರೂಪವನ್ನು ಬರೆಯಿರಿ. ಅಂದರೆ ಲಿಂಗವನ್ನು ಬದಲಾಯಿಸಿ. ಅಂದರೆ ಆದ್ಮಿ, ಔರತ್. ಆದ್ಮಿ ಅಂದರೆ ಪುರುಷ, ಮಹಿಳೆ. ಹಾಥಿ, ಹಾಥಿನಿ. ಆನೆ, ಹೆಣ್ಣಾನೆಗೆ ಹಾಥಿನಿ ಅಂತಾರೆ.
ಭೈಂಸ್ ಅಂದರೆ ಎಮ್ಮೆ, ಭೈಂಸ ಕೋಣ, ಶೇರ್ ಸಿಂಹ, ಶೇರ್ನಿ ಸಿಂಹಿಣಿ, ಮೋರ್ ನವಿಲು ಗಂಡು ನವಿಲು, ಮೋರ್ನಿ ಹೆಣ್ಣು ನವಿಲು, ಬಹನ್ सहोदरी, भाई सहोदर। सातवां मुख्य प्रश्न, विलोम शब्द लिखिए। विलोम विरुद्ध। एक बहुत, ಬಹಳ, ಕಮ್ ಕಡಿಮೆ, ದಿನ್ ಹಗಲು, ರಾತ್ ಇರುಳು, ನೀಚೆ ಕೆಳಗೆ, ऊपर ಮೇಲೆ। 4 मुश्किल कठिन, आसान सुलभ। 5 आगे ಮುಂದೆ, पीछे ಹಿಂದೆ। मजबूत कमजोर, ಗಟ್ಟಿ ದುರ್ಬಲ, ಲಂಬಿ ಉದ್ದನೆಯ, ಛೋಟಿ ಸಣ್ಣನೆಯ, ಚೌಡಿ ಅಗಲ ಅಂತಲೂ ಹೇಳ್ಬೋದು, ಪಾಸ್ ಹತ್ತಿರ, ದೂರ್ ದೂರ, ದೋಸ್ತ್ ಸ್ನೇಹಿತ, ದುಶ್ಮನ್ ಶತ್ರು, ಕಾಟನ ಕತ್ತರಿಸುವುದು, ಜೋಡ್ನ ಜೋಡಿಸುವುದು। जोड़कर लिखिए। तालाब मछली, हाथी पैर, भैंस हड्डियाँ, पहला मकान, सिंगफो आदिवासी, रिक्त स्थान भरिए, बिट्ट स्थलವನ್ನು ತುಂಬಿ। भैंस ने दोस्तों को अपने भैंसे का डैश दिखाया, पंजर। 2 दोस्तों की मुलाकात अंत में डैश से हुई, मछली। 3 आप लोग ज़रा मेरी पीठ की डैश ध्यान से देखिए, पट्टियाँ। 4 भैंस बहन हम लोग डैश बनाना चाहते हैं, मकान। पर्यायवाची शब्द लिखिए। मकान घर, पेड़ वृक्ष, दोस्त मित्र, भेंट मुलाकात उपहार। भेंಟ್ ಅಂದರೆ ಅಲ್ಲಿ ಭೇಟಿನೂ ಆಗುತ್ತೆ, ಕೊಡುಗೆ ಅಂತಲೂ ಆಗುತ್ತೆ। ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ लिखिए। ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪಗಳನ್ನು ಬರೆಯಿರಿ। ಪ್ರಥಮ ಮತ್ತು ದ್ವಿತೀಯ ಎರಡರಲ್ಲಿ, ಈ ಎರಡನ್ನು ನಾನಿಲ್ಲಿ ಕೊಟ್ಟಿದ್ದೇನೆ। बनना बनाना, बनवाना द्वितीय। गिरना गिराना, लगना लगाना, सीखना सिखाना, करना कराना, ठहरना ठहराना। सही शब्द चुनकर लिखिए। ಆ ಬ್ರಾಕೆಟಲ್ಲಿ ಕೊಟ್ಟಿರ್ತಕ್ಕಂಥ ಶಬ್ದಗಳನ್ನು ಅಲ್ಲಿ ಖಾಲಿ ಜಾಗದಲ್ಲಿ ತುಂಬಬೇಕು। ಹಾಥಿ ಆನೆ, ಜಂಗಲ್ ಕಾಡು, ಸಾಂಪ್ ಹಾವು ಸರ್ಪ, ಬಿಲ್ ಹುತ್ತದಲ್ಲಿರುತ್ತದು, ಭೈನ್ಸ್ ಎಮ್ಮೆ, ಪಾಲ್ತು ಜಾನುವಾರು ಸಾಕು ಪ್ರಾಣಿ, ಮछली ಮೀನು, ಪಾನಿ ನೀರಿನಲ್ಲಿರುತ್ತೆ, ಪಕ್ಷಿ ಪೇಡ್ ಮರದಲ್ಲಿರುತ್ತೆ, ಬೈಲ್ಗಾಡಿ ಎತ್ತಿನ ಗಾಡಿ ಎಲ್ಲಿ ಕಂಡು ಬರುತ್ತೆ, ಗಾಂವ್ ಊರಿನಲ್ಲಿ ಹಳ್ಳಿಯಲ್ಲಿ। कन्नड़ या अंग्रेजी में अनुवाद कीजिए। भैंस ने दोस्तों को पंजर दिखाया, सांप ने कहा आगे की बात मैं नहीं जानता। हाथी बोला इसमें क्या कठिनाई है, तालाब में एक बहुत बड़ी मछली तैर रही थी। इसके उत्तर, ಎಮ್ಮೆ ಗೆಳೆಯರಿಗೆ ಅಸ್ಥಿ ಪಂಜರವನ್ನು ತೋರಿಸಿತು। 2 ಸರ್ಪ ಹೇಳಿತು ಮುಂದಿನ ವಿಷಯ ನನಗೆ ಗೊತ್ತಿಲ್ಲ। ಆನೆಯು ಹೇಳಿತು 3 ಇದರಲ್ಲಿ ಏನು ಕಷ್ಟ ಇದೆ। 4 ಕೆರೆಯಲ್ಲಿ ಒಂದು ದೊಡ್ಡ ಮೀನು ಈಜುತ್ತಿತ್ತು। पाठ से आगे पालतू और जंगली जानवरों की सूची तैयार कीजिए। ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳ ಒಂದು ಪಟ್ಟಿ ತಯಾರಿಸಿ। यहाँ कुछ पालतू जानवर और जंगली जानवरों की सूची है। कुत्ता, बिल्ली, भैंस, गाय, गधा, बकरी, घोड़ा, बैल। ನಾಯಿ, ಬೆಕ್ಕು, ಎಮ್ಮೆ, ಹಸು, ಕತ್ತೆ, ಮೇಕೆ, ಕುದುರೆ, ಎತ್ತು ಇವು ಸಾಕು ಪ್ರಾಣಿಗಳು। ಬಾಘ್ ಹುಲಿ, ಶೇರ್ ಸಿಂಹ, ಹಾಥಿ ಆನೆ, ಚೀತಾ ಚಿರತೆ, ಲೋಮಡಿ ನರಿ, भेड़िया तोड़ा, भालू करड़ी, हिरन जिंके, ये सब जंगली जानवर हैं। नीचे लिखे शब्दों के आधार पर लिखिए कि कौन क्या काम करता है। ಕೆಳಗಿನ ಶಬ್ದಗಳ ಆಧಾರದ ಮೇಲೆ ಬರೀಬೇಕು ಯಾರ್ಯಾರು ಯಾವ್ಯಾವ ಕೆಳಗಿನ ಶಬ್ದಗಳ ಆಧಾರದ ಮೇಲೆ ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ತಾರೆ ಅಂತ ಬರೀಬೇಕು। ಉದಾಹರಣೆ के लिए बड़ाई लकड़ी का काम करता है, ಬಡಗಿ ಕಟ್ಟಿಗೆ ಕೆಲಸವನ್ನು ಮಾಡ್ತಾನೆ। ಅದೇ ರೀತಿ ಕುಂಭಾರ್ ಮಿಟ್ಟಿ ಕೆ ಬರ್ತನ್ ಬನಾನೆ ಕಾ ಕಾಮ್, ಕುಂಬಾರ, ಲುಹಾರ್ ಕಮ್ಮಾರ ಕಬ್ಬಿಣದ ಕೆಲಸ, ಲುಹಾರ್, ಸುನಾರ್ सोने चांदी के गहने बनाने का काम, अक्कसालिग, जुलाहा टेलर, दर्जी कपड़े बुनने का काम, दुकानदार अंगड़ियवनु सामान बेचने का काम, हलवाई मिठाई मारोनु हलवा बनाने का काम,
डॉक्टर वैद्य चिकित्सा करने का काम, अध्यापक पाठ पढ़ाने का काम, शिक्षा देने का काम ಅಂತಲೂ ಹೇಳ್ಬೋದು. सैनिक देश की रक्षा का काम, किसान अन्न उगाने का काम, खेती का काम,